ಇಲ್ಲಿ ಸರ್ಕಾರದವರ ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ರ 5 ಗ್ಯಾರಂಟಿಗಳಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆನ ಸ್ಟಾಪ್ ಮಾಡ್ತಾ ಇದೀವಿ, ಇನ್ಮುಂದೆ ಈ ಒಂದು ಗ್ಯಾರಂಟಿ ಯೋಜನೆ ಜನರಿಗೆ ಸಿಗಲ್ಲ ಅಂತ. ಹಾಗಾದ್ರೆ ಆ ಒಂದು ಗ್ಯಾರಂಟಿ ಯೋಜನೆ ಯಾವುದು ಅಂತ ನಿಮ್ಗೆ ಕಾಮನ್ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದು, ಆಗಸ್ಟ್ 31ನೇ ತಾರೀಕಷ್ಟು ನೀವೆಲ್ಲರೂ ಕೂಡ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಮಾಡಿಲ್ಲ ಅಂದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಗಂಟೆ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ನ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನೀವು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇದೇ ರೀತಿ 5 ಗ್ಯಾರಂಟಿ ಯೋಜನೆಗಳನ್ನ ಪ್ರತಿ ತಿಂಗಳು ಕೂಡ ಒಂದು ಯೋಜನೆಗಳ ಲಾಭನ ಪಡ್ಕೋತಾ ಇರ. ಇಲ್ಲಿ ನಿಮ್ಗೆ ಒಂದು ಕ್ವಶನು, ನಿಮಗೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ನಿಮಗೆ ಯಾವೊಂದು ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂಸ್ ಆಗಿ ಕೊಡಬೇಕು 5 ವರ್ಷನೂ ಕೂಡ ಅನ್ನೋದಾಗ ಇಲ್ಲಿ ಕಮೆಂಟ್ ಹಾಕಿ. ಇಲ್ಲಿ ನಿಮಗೆ ಯಾವೊಂದು ಗ್ಯಾರಂಟಿ ಯೋಜನೆ ನಿಂತೋಗಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ನೀಡೋದಾದ್ರೆ ಇದನ್ನ ಅಫಿಷಿಯಲ್ ಆಗಿ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಕೊಟ್ಟಿರುವಂಥ ಮಾಹಿತಿ ಆಗಿರುತ್ತೆ. ಅವ್ರು ಏನು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಬದಲು ಹಣನ ಪಡ್ಕೋತಿದ್ರಲ್ಲ 5 kgಗೆ, ಅದು ಸಂಪೂರ್ಣವಾಗಿ ಬಂದಾಗುತ್ತೆ. ಇನ್ನು ಮುಂದೆ ಯಾರಿಗೂ ಕೂಡ ಹಣ ಬರೋಕ್ಕೆ ಹೋಗಲ್ಲ ಅಂತ. ಯಾಕೆ ಅಂದರೆ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ 100% ನೀವೆಲ್ಲರೂ ಕೂಡ ರೇಷನ್ ತೊಗೋತೀವಿ. ಆದರೆ 100% ಎಲ್ಲರಿಗೂ ಕೂಡ ಹಣ ಬರ್ತಾ ಇರಲ್ಲ. ಕೆಲವ್ರಿಗೆ ಮಾತ್ರ ಹಣ ಬರ್ತಿತ್ತು, ಕೆಲವ್ರಿಗೆ ಮಾತ್ರ ಹಣ ಬರ್ತಾ ಇರಲ್ಲ. ನಿಮಗೆ ಕಾಮನ್ ಒಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಹಣ ಏನಕ್ಕೆ ನಿಲ್ಲಿಸ್ತಾ ಇರೋ ಅಂತ. ಯಾಕೆ ಅಂದರೆ ಇಲ್ಲಿ KH ಮುನಿಯಪ್ಪ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ವಲ್ಲ 10 kg ಅಕ್ಕಿನ ಕೊಡ್ತೀವಿ ಅಂತ, ಸೇಮ್ ಅದೇ ರೀತಿ ಇನ್ಮುಂದೆ 10 kg ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಿಮಗೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಇನ್ಮುಂದೆ ಅಕ್ಕಿನೇ ರಿಸೀವ್ ಮಾಡ್ಕೋತೀರ, ಸರಿನಾ? ಇವಾಗ ನೀವೆಲ್ಲರೂ ಕೂಡ ಆಗಸ್ಟ್ 31ನೇ ತಾರೀಕಷ್ಟಲ್ಲಿ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಬೇಕು ಅಂತ ಸರ್ಕಾರದವರು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಈ ಒಂದು ರೂಲ್ಸ್ನ ನೀವು ಫಾಲೋ ಮಾಡಲಿಲ್ಲ ಅಂದರೆ ಮುಂದೆ ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸ್ತೀರ. ಯಾಕೆಂದರೆ ಆ ರೀತಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಏನಂದರೆ ಇಲ್ಲಿ ನಿಮ್ಮೆಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ರೇಷನ್ ಕಾರ್ಡ್ ಇದ್ಮೇಲೆ ಅಲ್ಲಿ ಒಂದು 4-5 ಸದಸ್ಯರು ಇದ್ದೇ ಇರ್ತಾರೆ. ಇಲ್ಲಿ ನಿಮಗೆ ಅಕಸ್ಮಾತ್ ಆಗಿ ಯಾರೋ ಒಬ್ಬರು ಸತ್ತೋಗಿರ್ತಾರೆ ಅಂತ ಅಂದ್ಕೊಳ್ಳಿ ಒಂದು ರೇಷನ್ ಕಾರ್ಡಲ್ಲಿ. ಅಲ್ಲಿ ಆ ರೇಷನ್ ಕಾರ್ಡ್ ಇರುವಂಥ ವ್ಯಕ್ತಿ ನೇಮನ್ನು ನೀವು ತಗ್ಸಲ್ಲ. ಪ್ರತಿ ತಿಂಗಳು ಕೂಡ ಹೋಗೋದು, ಅವ್ರ ಹೆಸರು ರೇಷನ್ ತೊಗೊಳೋದು, ಬರೋದು. ಮತ್ತು ಇವಾಗ ಅನ್ನಭಾಗ್ಯ ಯೋಜನೆ ಈ ವರ್ಷ ಏನು ಜಾರಿ ಐತಲ್ಲ, ಅವಾಗಲೂ ಕೂಡ ನೀವು ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆ ಅಡಿ ಹಣನೂ ಕೂಡ ಪಡ್ಕೋತಾ ಇರ್ತೀರ, ಸರಿನಾ? ಇಲ್ಲಿ ಸರ್ಕಾರವು ಎಲ್ಲ ಡಾಟಾನು ಕೂಡ ಟ್ರ್ಯಾಕ್ ಮಾಡ್ತಾ ಇದೆ. ಮತ್ತು ಇನ್ನೊಂದು ಆದೇಶನ ಹೊರಡಿಸಿದರೆ ಇದ್ರ ಜೊತೆಗೆ 30ನೇ ತಾರೀಕಷ್ಟಲ್ಲಿ ಈ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿದಲ್ಲ, ಅದ್ರ ಜೊತೆಗೆ ಇನ್ನೊಂದು ಕೆಲಸನೂ ಕೂಡ ನೀವೆಲ್ಲರೂ ಕೂಡ ಮಾಡಲೇಬೇಕಾಗುತ್ತೆ. ಯಾರು ಅಂದರೆ, ಇಲ್ಲಿ ನೀವೇನಾದರೂ ಫೇಕ್ ಆಗಿ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದೀರಾ, ನಿಮ್ಗೆ ಎಲಿಜಿಬಿಲಿಟಿ ಇಲ್ಲ ಅಂದರೂ ಕೂಡ ನೀವು ಅವಾಗ ಏನು ಮಾಡ್ಬೋದಾಗಿರುತ್ತೆ ಅಂದರೆ, ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಆಫೀಸ್ ಏನಿರುತ್ತಲ್ಲ ನಿಮ್ಮ ಡಿಸ್ಟಿಕಲ್ಲಿ, ಅಲ್ಲಿ ಹೋಗಿ ನೀವು ಸರೆಂಡರ್ ಮಾಡ್ಬೋದು. ಇವಾಗ ನೀವು ಸರೆಂಡರ್ ಮಾಡಿದ್ರೆ ಯಾವುದೇ ಥರದ ಫೈನ್ ಇಲ್ಲ. ಆಗಸ್ಟ್ 30ನೇ ತಾರೀಕು ಒಳಗಡೆ ಅವರೇ ಫೈಂಡ್ ಔಟ್ ಮಾಡಿ ನಿನ್ನ ರೇಷನ್ ಕಾರ್ಡ್ನ ಬ್ಯಾನ್ ಮಾಡಿದ್ರೆ ಅವಾಗ ನೀವು ಫೈನ್ ಕಟ್ಟಬೇಕಾಗುತ್ತೆ. ಇದು ಕೂಡ ಆದೇಶದಲ್ಲಿ ಇದೆ, ಸರಿನಾ? ಇಲ್ಲಿ ಯಾರ್ಯಾರು ಇವಾಗ ರೇಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡಲ್ಲಿ ಇಲ್ಲಿ ಯಾರ್ಯಾರ್ದು ನೇಮ್ ಇದೆಯಲ್ಲ ಪ್ರತಿಯೊಬ್ರದ್ದು ಕೂಡ ಒಂದು ಪ್ರೋಸೆಸ್ ಇರುತ್ತೆ, KYC ಅಂತ. ಸರಿನಾ? ಆ ಒಂದು ಪ್ರೋಸೆಸ್ನ ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ರೇಷನ್ ಕಾರ್ಡಲ್ಲಿ ಇರುತ್ತೆ ನೇಮ್ ಎಲ್ಲ, ಅವಾಗ ಅದು ವಿತ್ OTP ಮತ್ತು ಬಯೋಮೆಟ್ರಿಕ್ ಎರಡೂ ಕೂಡ ಕೊಡಬೇಕಾಗುತ್ತೆ. ಅದ್ರ ಮುಖಾಂತರ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದನ್ನ ನೀವು ಎಲ್ಲಿ ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮ್ಮ ರೇಷನ್ ಡಿಪೋಗಳು ಇರುತ್ತಲ್ಲ ಅಲ್ಲೋಗಿ ನೀವು ಮಾಡ್ಕೋಬೋದು. ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಏನೂ ಕೂಡ ದುಡ್ಡು ಕೂಡ ಅಗತ್ಯ ಇಲ್ಲ. ಇದನ್ನ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿಂದಲೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿ ಹಣನೂ ಕೂಡ ಪಡ್ಕೋತೀರ. ನಿಮ್ಮ ರೇಷನ್ ಕಾರ್ಡು ಕೂಡ ವ್ಯಾಲಿಡ್ ಇರುತ್ತೆ, ಸರಿನಾ? ಇದನ್ನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಸಖತ್ತು ಪ್ರಾಬ್ಲಮ್ ಆಗುತ್ತೆ. ಆಗಸ್ಟ್ 31ನೇ ತಾರೀಕು ಆದಮೇಲೆ ಯಾರ್ದಾಗಿಲ್ಲ ಅವ್ರು ಮಾತ್ರ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಇರೋರಿಗೆ ಶೇರ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು, ಮಿಸ್ ಮಾಡೋಕೆ ಹೋಗ್ಬಿಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.